ಪ್ರಾಣಿ ನೋವಿಗೂ, ಪಕ್ಷಿ ಅಳಲಿಗೂ, ಪ್ರಕೃತಿಯ ಉಸಿರಿಗೂ, ಮನುಷ್ಯನ ಬದುಕಿಗೂ ಉಳಿವಿನ ಧ್ವನಿ ಜನತಾ ತೀರ್ಪು. ಅದು 2019. ನಾಗರಹೊಳೆ ನಡುಗುತ್ತಿತ್ತು. ಅಂದು ರಸ್ತೆಗಳಲ್ಲಿ ಬೆಂಕಿ ಉರಿಯುತ್ತಿತ್ತು. ಜನರ ಎದೆಯಲ್ಲಿ ಆಕ್ರೋಶ ಹೊತ್ತಿ ಉರಿಯುತ್ತಿತ್ತು. ಅಂದು ನಡೆದ ಆ ಕರಾಳ ಸತ್ಯವನ್ನು ನಾವು ಮರೆತಿದ್ದೇವಾ? ಕೇವಲ ಕೆಲವೇ ದಿನಗಳಲ್ಲಿ 3 ಅಮಾಯಕರು ಹುಲಿ ದಾಳಿಗೆ ಬಲಿಯಾಗಿದ್ದರು. ಡಿಬಿ ಕುಪ್ಪೆ ಭಾಗದಲ್ಲಿ ನಡೆದ ಆ ನರಭಕ್ಷಕನ ರುದ್ರ ನರ್ತನಕ್ಕೆ ಅಂದು ಅರಣ್ಯ ಇಲಾಖೆಯೇ ಬೆಚ್ಚಿ ಬಿದ್ದಿತ್ತು. ಅಂದು ಹರಿದ ರಕ್ತ ಇಂದಿಗೂ ಒಣಗಿಲ್ಲ. ಆದರೆ ಇಷ್ಟೆಲ್ಲ ಆದರೂ ವ್ಯವಸ್ಥೆ ಪಾಠ ಕಲಿತಿಲ್ಲ. ಪರಿಸರ ಸೂಕ್ಷ್ಮ ವಲಯದ ನಿಯಮಗಳನ್ನು ಗಾಳಿಗೆ ತೂರಿ ಕಾಡಿನ ಒಡಲಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿವೆ. ದಾಖಲೆಗಳಿಲ್ಲಿವೆ ನೋಡಿ. ಮೃಗಗಳ ಹಾದಿಯಲ್ಲಿ ಮನುಷ್ಯನ ಐಷಾರಾಮಿ ಅಟ್ಟಹಾಸ ಎಷ್ಟು ಸರಿ. ಇಂದು ಸಫಾರಿ ಓಪನ್ ಮಾಡಿದ್ರೆ ನಾಳೆ ಮತ್ತಷ್ಟು ಜೀವಗಳು ಹುಲಿಗೆ ಆಹಾರವಾಗುತ್ತವೆ ಎಂಬ ಸತ್ಯದ ಕೂಗಿದು. ಸೇವಾ ಸಿಬ್ಬಂದಿಗಳು ಏನೂ ಆಗಿಲ್ಲ ಎನ್ನುತ್ತಿದ್ದಾರೆ. ಆದರೆ 2019ರ ಆ 3 ಹೆಣಗಳು ಸುಳ್ಳು ಹೇಳುತ್ತಿಲ್ಲ. ಅಕ್ರಮ ರೆಸಾರ್ಟ್ಗಳನ್ನು ತೆರವುಗೊಳಿಸುವುದು ಬಿಟ್ಟು ಸಫಾರಿ ಹೆಸರಿನಲ್ಲಿ ಮತ್ತೆ ರಕ್ತಪಾತಕ್ಕೆ ದಾರಿ ಮಾಡಿಕೊಡಬೇಕೇ? ಸರ್ಕಾರಕ್ಕೆ ನಮ್ಮ ನೇರ ಪ್ರಶ್ನೆ: ನಿಮಗೆ ಹಣ ಮುಖ್ಯವೋ ಅಥವಾ ಜನರ ಜೀವವೋ? ಇತಿಹಾಸದ ಕರಾಳ ಸತ್ಯ ಕಣ್ಮುಂದಿದೆ. ನಿರ್ಧಾರ ನಿಮ್ಮದು. ನಾಗರಹೊಳೆಯ ಕಾಡನ್ನು ಮತ್ತು ಅಮಾಯಕ ರೈತರ ಜೀವವನ್ನು ಉಳಿಸಿ. ಇಷ್ಟೆಲ್ಲ ರಕ್ತಪಾತ ನಡೆದರೂ, ಕಣ್ಣೆದುರೇ ಅಕ್ರಮಗಳು ತಾಂಡವವಾಡುತ್ತಿದ್ದರು. ಇಷ್ಟಾದರೂ ಸರ್ಕಾರಗಳ ಕೈಕಟ್ಟಿರುವುದು ಯಾರು? ನಾಗರಹೊಳೆಯ ಮಡಿಲಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿ ನಿಂತಿದ್ದರೆ, ಅಮಾಯಕ ರೈತರು ಮಾತ್ರ ಇಂದಿಗೂ ಭಯದ ನೆರಳಲ್ಲೇ ಬದುಕುತ್ತಿದ್ದಾರೆ. ಸರ್ಕಾರಗಳು ಮೌನವಾಗಿರುವುದೇಕೆ? ಅಂದು ಹರಿದ ರಕ್ತದ ಕಲೆಗಳಿಗಿಂತ ಈ ಅಕ್ರಮ ಕಟ್ಟಡಗಳಿಂದ ಬರುವ ಲಾಭವೇ ಸರ್ಕಾರಕ್ಕೆ ದೊಡ್ಡದಾಯಿತೇ? ಇಲ್ಲಿ ಪ್ರಶ್ನೆ ಇರುವುದು ಒಂದೇ: ಹಣಬಲವೋ ಅಥವಾ ಜನಬಲವೋ? ಪ್ರಭಾವಿ ವ್ಯಕ್ತಿಗಳ ಹಣದ ಮುಂದೆ ಸಾಮಾನ್ಯ ಜನರ ಜೀವಕ್ಕೆ ಬೆಲೆಯಿಲ್ಲವೇ ಎಂಬುದು ಈಗ ನಾಗರಹೊಳೆಯ ಜನತೆಯ ನೇರ ಪ್ರಶ್ನೆ. ನೆನಪಿರಲಿ, ಅಕ್ರಮಗಳನ್ನು ಬೆಳೆಸಿ ಕಾಡನ್ನು ನಾಶ ಮಾಡಿದರೆ ನಾಳೆ ನಮ್ಮ ಮುಂದಿನ ಪೀಳಿಗೆಗೆ ಉಳಿಯುವುದು ಬರೀ ಸ್ಮಶಾನ ಮಾತ್ರ. ನಮ್ಮ ಕಾಡನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಹೋರಾಟ ಕೇವಲ ರೈತರದ್ದಲ್ಲ, ಇದು ಪ್ರತಿಯೊಬ್ಬ ಪರಿಸರ ಪ್ರೇಮಿಯ ಕೂಗು.